ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ದ ಬಾಂಬೂ ಗರ್ಲ್ ಅಂದರೆ ಬಿದಿರ ಹುಡುಗಿ ಅಥವಾ ಚಂದ್ರನ ಮಗು ಅನ್ನುವ ಕಥೆಯನ್ನು ಕೇಳಿದ್ದೀರಿ. ಆದರೆ ಈಗ ನಿಮಗಾಗಿ ಈ ಕಥೆಯನ್ನು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ನೋಡುವ ಮೂಲಕ ಕಥೆಯನ್ನು ಕೇಳಿ ಆನಂದಿಸಬಹುದು. ಈ ಕಥೆ ಖಂಡಿತವಾಗಿಯೂ ನಿಮ್ಮನ್ನು ಖುಷಿಗೊಳಿಸುತ್ತದೆ ಅನ್ನುವ ವಿಶ್ವಾಸ ನನಗಿದೆ. ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಕಥೆಯನ್ನು ಪ್ರಾರಂಭಿಸೋಣ. ಬಹಳ ದಿನಗಳ ಹಿಂದೆ ಒಂದು ದೊಡ್ಡ ಬಿದಿರಿನ ಕಾಡಿತ್ತು. ಆ ಕಾಡಿನ ಪಕ್ಕದಲ್ಲಿ ಒಂದು ಸಣ್ಣ ಗುಡಿಸಲು ಕಟ್ಕೊಂಡು ಮುದುಕ ದಂಪತಿಗಳು ವಾಸವಾಗಿದ್ದರು. ಅವರು ಇದ್ದ ಜಾಗದಲ್ಲಿ ದೊಡ್ಡ ದೊಡ್ಡ ಪರ್ವತಗಳು ಇರ್ತವು ಮತ್ತು ಒಂದು ದೊಡ್ಡ ನದಿ ಕೂಡ ಅಲ್ಲಿ ಹರಿತಿತ್ತು. ಕಾಡಿನ ತುಂಬ ಬರೀ ಬಿದಿರಿನ ಮರಗಳ ತುಂಬಿದ್ದುವಂತ. ಪ್ರತಿದಿನ ಮುದುಕ ಬಿದಿರಿನ ಗಳ ಮಣಿಗೆ ತರ್ತಿದ್ದ. ಅವನ ಹೆಂಡತಿ ಬಿದಿರಿನಿಂದ ಕೊಳಲು, ಬುಟ್ಟಿ, ಮಕ್ಕಳ ಆಟಿಗೆ ಇಂಥವೆಲ್ಲ ತಯಾರು ಮಾಡ್ತಿದ್ದಳು. ಮುದುಕ ಹುಣ್ಣಿಮೆ, ಅಮಾವಾಸ್ಯೆ ದಿನ ಅವನ್ನೆಲ್ಲ ಪ್ಯಾಟಿಗೆ ತಗೊಂಡೋಗಿ ಮಾರ್ತಿದ್ದ ಮತ್ತು ಬಂದ ಹಣದಿಂದ ಮನೆಗೆ ಬೇಕಾದ ಸಾಮಾನು ತರ್ತಿದ್ದ. ಇದರಿಂದ ಅವ್ರ ಜೀವನ ಬಹಳ ಆರಾಮಾಗಿ ನಡೆದಿತ್ತು. ಇಷ್ಟೆಲ್ಲ ಇದ್ದರೂ ಅವರಿಗೆ ಒಂದು ಚಿಂತೆ ಕಾಡ್ತಿತ್ತು. ಅದು ಏನಪ್ಪ ಅಂದ್ರೆ ಅವರಿಗೆ ಒಟ್ಟ ಮಕ್ಕಳೇ ಇರಲಿಲ್ಲ. ಒಂದರ ಮಗು ಇದ್ರೆ ಚಲೋ ಆಕ್ಕಿತ್ತು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ರು. ಹಿಂಗಿರುವಾಗ ದಿನ ಹೋಗುವಂಗ ಮುದುಕ ಕಾಡಿಗೆ ಹೋಗ್ತಾನೆ. ಒಂದು ದೊಡ್ಡ ಬಿದಿರು ಕಡಿಯಾಕ ಶುರು ಮಾಡ್ತಾನೆ. ಒಂದು ಪೆಟ್ಟು ಹಾಕೋದ್ರೊಳಗೆ ಮಗು ಅಳುವಂಥ ಒಂದು ಶಬ್ದ ಕೇಳಿಸ್ತತಿ. ಮುದುಕ ಗಾಬರಿಯಾಗಿ ಸುತ್ತು ಕಡೆ ನೋಡ್ತಾನೆ. ಆದರೆ ಅಲ್ಲಿ ಎಲ್ಲೂ ಮಕ್ಕಳು ಕಾಣಿಸೋದಿಲ್ಲ. ಆ ಶಬ್ದ ತಾನೇನು ಕಡಿಯಾಕ ಹತ್ತಿದ್ನಲ್ಲ ಆ ಬಿದಿರಿನೊಳಗಿಂದನ ಬರಾಕ್ ಹತ್ತಿತ್ತು. ಮುದುಕಿಗೆ ಬಹಳ ಆಶ್ಚರ್ಯ ಆಗ್ತತಿ. ಸಾವಕಾಶ ಬಿದಿರು ಮಧ್ಯದಲ್ಲಿ ಶೀಳಿ ನೋಡ್ತಾನೆ. ಅದರೊಳಗೆ ಇದ್ದದ್ದು ನೋಡಿ ಅವನ ಕಣ್ಣ ನಂಬಕ್ಕಾಗಲಿಲ್ಲ. ಯಾಕಂದ್ರೆ ಬಿದಿರಿನೊಳಗೆ ಒಂದು ಸುಂದರವಾದ ಹೆಣ್ಣು ಮಗು ಇರ್ತೈತಿ. ಅವ ಸಂತೋಷದಿಂದ ಅದನ್ನು ತಗೊಂಡು ಮನೆಗೆ ಬಂದು ತನ್ನ ಹೆಂಡತಿಗೆ ತೋರಿಸ್ತಾನೆ. ಅವಳಿಗೂ ತುಂಬ ಸಂತೋಷ ಆಗ್ತತಿ. ನಮ್ಮ ಕಷ್ಟ ನೋಡಿ ಆ ದೇವರ ಈ ಮಗುನ ನಮಗೆ ಕೊಟ್ಟಿದಾನು ಅಂತ ತಿಳ್ಕೊತಾರೆ. ಮಗು ಸಿಕ್ಕಿದ್ರಿಂದ ಅವ್ರಿಗೆ ಸಂತೋಷ ಆಯಿತು. ಆದ್ರೆ ಮಗುನ ಸಾಕುವಷ್ಟು ಶ್ರೀಮಂತರು ಅವ್ರು ಆಗಿರಲಿಲ್ಲ. ಮತ್ತು ಮಾರನೇ ದಿನ ಮುದುಕ ಕಾಡಿಗೆ ಹೋಗ್ತಾನೆ. ಬಿದಿರು ಕಡಿಯಾಕ ಶುರು ಮಾಡ್ತಾನೆ. ಆವಾಗ ಅವಂಗ ಮತ್ತೊಂದು ಆಶ್ಚರ್ಯ ಕಾದಿತ್ತು. ಏನಪ್ಪ ಅಂದ್ರೆ ಅವ ಬಿದಿರು ಕಡ್ದಾಕ್ಷಣ ಬಂಗಾರದ ನಾಣ್ಯಗಳು ಬಿದಿರಿನೊಳಗಿಂದ ಬೀಳಕ್ಕೆ ಶುರುವಾಯಿತು. ಇದು ಕೂಡ ದೇವರ ಕೃಪೆ ಅಂತ ತಿಳ್ಕೊಂಡು ಎಲ್ಲ ನಾಣ್ಯಗಳನ್ನು ಗಂಟು ಕಟ್ಕೊಂಡು ಮನೆಗೆ ಬಂದು ಹೆಂಡತಿ ಕೈಯಾಗ ಕೊಡ್ತಾನೆ. ಮತ್ತು ಅದ ನಾಣ್ಯಗಳಿಂದ ಹುಡುಗಿಗೆ ಬೇಕಾದಂಥ ಬಟ್ಟೆ, ಆಭರಣ, ಆಟಿಗೆ, ತಿಂಡಿ ಎಲ್ಲ ತಂದು ಒಳ್ಳೆಯ ರಾಜ್ಕುಮಾರಿ ಥರ ಆ ಮಗನ ಬೆಳೆಸ್ತಾರೆ. ಆಶ್ಚರ್ಯ ಏನಪ್ಪ ಅಂದ್ರೆ ಕೇವಲ 3 ವರ್ಷದಾಗ ಆ ಮಗು 18ರ ಯುವತಿ ಹಂಗೆ ಬೆಳೆದು ನಿಲ್ತಾಳೆ. ಆಗ ದಂಪತಿಗಳು, ಇದು ಸಾಧಾರಣ ಹುಡುಗಿಯಲ್ಲ, ಈಗ ಈಕಿ ಮದುವೆ ವಯಸ್ಸಿಗೆ ಬಂದ ಬಿಟ್ಟಳು. ಮದುವೆ ನಂತರ ಇವಳನ್ನು ಬಿಟ್ಟಿರುವುದು ನಮ್ಮಿಂದ ಅಸಾಧ್ಯ. ಆದರೂ ಮದುವೆ ಅಂತೂ ಅನಿವಾರ್ಯ, ಮಾಡಲೇಬೇಕಲ್ಲ ಅಂತ ಅವಳಿಗೆ ವರ ಹುಡುಕಾಕ ಆರಂಭಿಸ್ತಾರೆ. ಆದರೆ ಹುಡುಗಿಗೆ ಮದುವೆ ಆಗಲು ಮನಸ್ಸೇ ಇರಲಿಲ್ಲ. ಆದರೂ ಪಾಲಕರು ಒತ್ತಾಯಕ್ಕೆ ಮಣಿದು ಒಂದು ಕಂಡೀಷನ್ ಹಾಕಿ ಮದುವೆಗೆ ಒಪ್ತಾಳೆ. ಕಂಡೀಷನ್ ಏನಪ್ಪ ಅಂದ್ರೆ ಅತಿ ಬುದ್ಧಿವಂತ 3 ಹುಡುಗರನ್ನು ಕರೆತರುವುದು, ನಾನು ಅವರನ್ನು ಪರೀಕ್ಷೆ ಮಾಡಿ ಅವರಲ್ಲಿ ಒಬ್ಬರನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಮುದುಕಿ ಮಗಳ ಕಂಡೀಷನಿಗೆ ಒಪ್ಪಿ ಇದ್ರ ಬಗ್ಗೆ ಸುತ್ತು 10 ಹಳ್ಳಿಗೆ ಡಂಗುರ ಸಾರಿಸ್ತಾರೆ. ಕೊನೆಗೆ 3 ಜನ ಯುವಕರು ಒಪ್ಪಿ ಅವಳ ಬಳಿ ಬರ್ತಾರೆ. ಆಗ ಬಿದಿರು ಹುಡುಗಿ ಯುವಕರಿಗೆ ಪ್ರತ್ಯೇಕ ಪರೀಕ್ಷೆ ಏರ್ಪಡಿಸ್ತಾಳೆ. ಮೊದಲನೆಯವನಿಗೆ ಭಗವಾನ್ ಬುದ್ಧನು ಭಿಕ್ಷಟನೆಗಾಗಿ ಬಳಸುತ್ತಿದ್ದಂಥ ಪಾತ್ರೆಯನ್ನು ಹುಡುಕಿ ತರಲು ಹೇಳ್ತಾಳೆ. ಎರಡನೆಯವನು ಸಮುದ್ರವನ್ನು ದಾಟಿ ಪಶ್ಚಿಮ ತೀರಕ್ಕೆ ಹೋಗಬೇಕು. ಅಲ್ಲಿ 3 ಇಲಿಗಳಿರ್ತವೆ. ಅವುಗಳ ಚರ್ಮ ಎಂದೂ ಸುಡುವುದಿಲ್ಲ. ಆ ಇಲಿಯನ್ನು ತಂದು ಕೊಡಬೇಕು. ಇನ್ನು 3ನೇಯವನು ಸಮುದ್ರ ಹಕ್ಕಿಯು ತನ್ನ ಗೂಡಿನಲ್ಲಿ ಕಪ್ಪು ಚಿಪ್ಪನ್ನು ಅಡಗಿಸಿಟ್ಟಿರುತ್ತದೆ, ಅದನ್ನು ತರಬೇಕು. ಇದು ಕಂಡೀಷನ್. ತಮಗೊಪ್ಪಿಸಿದ ಸವಾಲನ್ನು ಸ್ವೀಕರಿಸಿ 3 ಅಲ್ಲಿಂದ ಹೊರಟು ಹೋಗ್ತಾರೆ.
ತಮಗೆ ಹೇಳಿದ ವಸ್ತು ತರಲು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ತುಂಬ ಕಷ್ಟವಾಗ್ತದೆ. ಆ ಕೆಲಸ ಅಷ್ಟೊಂದು ಸುಲಭವೂ ಆಗಿರಲಿಲ್ಲ. ಆದ್ದರಿಂದ ಅವರು ಪರಿಣಿತರನ್ನು ಭೇಟಿಯಾಗಿ ಅಂಥದ್ದನ್ನೇ ಹೋಲುವ ಬೇರೊಂದು ಪಾತ್ರೆ, ಕಪ್ಪು ಚಿಪ್ಪು ಹಾಗೂ ಪ್ರಯೋಗಾಲಯದಲ್ಲಿ ಚರ್ಮ ಮಾರ್ಪಡಿಸಿದ ಇಲಿಯನ್ನು ತಂದು ಅವಳ ಮುಂದೆ ಹಾಜರುಪಡಿಸ್ತಾರೆ. ಆದರೆ ಹುಡುಗಿ ಬಹಳ ಚುರುಕಿರ್ತಾಳೆ. ಅವರು ಮಾಡಿದ ಕುತಂತ್ರ ಕ್ಷಣ ಮಾತ್ರದಲ್ಲಿ ಕಂಡು ಹಿಡಿದು ಮೂವರನ್ನೂ ತಿರಸ್ಕರಿಸಿಬಿಡ್ತಾಳೆ. ಆಗ ಮುದುಕ ದಂಪತಿಗಳು, ಮಗಳೇ, ತುಂಬ ಕಷ್ಟಪಟ್ಟು ಹುಡುಕಿದ ಮೂವರನ್ನೂ ತಿರಸ್ಕರಿಸಿಬಿಟ್ಟು ಈಗ ನಿನ್ನನ್ನು ಯಾರು ಮದುವೆ ಆಗ್ತಾರೆ? ನಾವಂತೂ ಬಹಳ ದಿನ ಬದುಕುಳಿಯುವುದಿಲ್ಲ. ನಂತರ ನಿನ್ನನ್ನು ನೋಡಿಕೊಳ್ಳುವವರು ಯಾರು ಎಂದು ಕೇಳ್ತಾರೆ. ಆಗ ಬಿದಿರ ಹುಡುಗಿ ಉತ್ತರಿಸ್ತಾಳೆ, ಪ್ರೀತಿಯ ಅಪ್ಪ, ನಾನು ಹೇಳುವುದಿಷ್ಟೇ. ಇನ್ನೊಬ್ಬನು ಖಂಡಿತ ನನ್ನನ್ನು ಮದುವೆಯಾಗಲು ಬರ್ತಾನೆ. ನಾನು ಅವನನ್ನೂ ತಿರಸ್ಕರಿಸುತ್ತೇನೆ. ನಂತರ ನಾನು ಇಲ್ಲಿಂದ ನನ್ನ ನಿಜವಾದ ಮನೆಗೆ ಹೋಗ್ತೇನೆ. ಇದು ನನ್ನ ತಾತ್ಕಾಲಿಕ ಮನೆ ಎಂದು ಹೇಳುವಳು. ಇದನ್ನು ಕೇಳಿದ ಮುದುಕ ಆಶ್ಚರ್ಯಚಕಿತನಾಗುವನು. ಇದಾದ ನಂತರ ಕೆಲವೇ ದಿನಗಳಲ್ಲಿ ದೂರ ದೇಶದ ರಾಜಕುಮಾರನೊಬ್ಬ ಬಿದಿರ ಹುಡುಗಿಯ ಬಳಿಗೆ ಬಂದು ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುವನು. ಆದರೆ ಹುಡುಗಿ ಅವನನ್ನು ಸಹ ತಿರಸ್ಕರಿಸಿ ಒಂದು ಪತ್ರವನ್ನು ಬರೆದು ಅವನ ಕೈಗೆ ಕೊಟ್ಟು, ಈ ಪತ್ರವನ್ನು ಓದು ಹಾಗೂ ಓದಿದ ತಕ್ಷಣ ತಡ ಮಾಡದೆ ಹರಿದು ಸುಟ್ಟುಬಿಡು ಹಾಗೂ ಇದರೊಳಗಿನ ವಿಷಯವನ್ನು ಯಾರ ಹತ್ತಿರವೂ ಬಾಯಿ ಬಿಡಬೇಡ ಎಂದು ಹೇಳುವಳು. ಪತ್ರವನ್ನು ಓದಿದ ರಾಜಕುಮಾರ ತಕ್ಷಣ ಬಿದಿರ ಹುಡುಗಿಗೆ ಅಡ್ಡಬಿದ್ದು ನಮಸ್ಕರಿಸಿ ಪತ್ರವನ್ನು ಸುಟ್ಟು ಹಾಕಿ ಅಲ್ಲಿಂದ ಹೊರಟು ಹೋಗುವನು. ನಂತರ ಹುಡುಗಿ ಮುದುಕ ದಂಪತಿಗಳಿಗೆ ಹೀಗೆ ವಿವರಿಸ್ತಾಳೆ, ನನ್ನ ಪ್ರೀತಿಯ ತಂದೆ ತಾಯಿಗಳೇ, ಕೇಳಿರಿ. ನಿಜವಾಗಿಯೂ ನಾನು ಚಂದ್ರದೇವನ ಮಗಳು. ಮೊದಲು ನಾನು ತುಂಬ ಸ್ವಾರ್ಥಿ ಹಾಗೂ ಮುಂಗೋಪಿಯಾಗಿದ್ದೆ ಮತ್ತು ನನ್ನ ನಡವಳಿಕೆಯ ಬಗ್ಗೆ ನನಗೆ ತುಂಬ ಹೆಮ್ಮೆ ಇತ್ತು. ನನ್ನ ತಂದೆಯು ನನಗೆ ಬುದ್ಧಿ ಕಲಿಸೋದಕ್ಕಾಗಿ ನನ್ನನ್ನು ತುಂಬ ಚಿಕ್ಕ ಹುಡುಗಿಯನ್ನಾಗಿ ಮಾಡಿ ಬಿದಿರಗಳದೊಳಗೆ ಅಡಗಿಸಿಟ್ಟು ನಿಮಗೆ ನಾನು ಸಿಗುವಂತೆ ಮಾಡಿದನು ಮತ್ತು ನೀವು ನನ್ನನ್ನು ಬೆಳೆಸಿದಿರಿ. ನಿಮ್ಮ ಬಡತನ ಕಂಡು ನಿಮಗೆ ನಾಣ್ಯಗಳು ಸಿಗುವ ಹಾಗೆ ಮಾಡಿದ್ದೂ ನನ್ನ ತಂದೆಯೇ. ಈ 3 ವರ್ಷಗಳಲ್ಲಿ ತಮ್ಮಿಂದ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಅನುಭವಿಸಿದನು. ಜೊತೆಗೆ ಜೀವನದ ಕಷ್ಟವನ್ನೂ ತಿಳಿದುಕೊಂಡೆನು. ಈಗ ನಾನು ಮರಳಿ ಹೋಗಲೇಬೇಕಾಗಿದೆ. ನೀವು ನನಗೆ ತೋರಿಸಿದ ಕಾಳಜಿ ಮತ್ತು ಪ್ರೀತಿಗಾಗಿ ನಾನು ನಿಮಗೆ ಎಂದೆಂದಿಗೂ ಚಿರಋಣಿಯಾಗಿದ್ದೇನೆ. ನನ್ನ ತಂದೆ ಮತ್ತು ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಎನ್ನುತ್ತಾಳೆ. ಹೀಗೆ ಹುಡುಗಿ ಮಾತಾಡುವುದನ್ನು ಕೇಳುತ್ತಾ ಮುದುಕಿ ಮೂಕರಂತೆ ನಿಂತುಬಿಟ್ರು. ನೋಡುತ್ತಿದ್ದಂತೆ ಚಂದ್ರದೇವನು ಬಂಗಾರದ ರಥದೊಂದಿಗೆ ಕೆಳಕ್ಕಿಳಿದು ತನ್ನ ಮಗಳನ್ನು ರಥದಲ್ಲಿ ಕೂರಿಸಿಕೊಂಡು ಹೋಗಿಯೇ ಬಿಟ್ಟನು. ನಂತರ ವೃದ್ಧ ದಂಪತಿಗಳು ಅಲ್ಲಿ ಸಂತೋಷದಿಂದ ಬಹಳ ದಿನಗಳವರೆಗೂ ಜೀವಿಸಿದ್ದರು. ಕಥೆಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.